ರೂಢಿಸ್ಬೋದಾ, ನಾಗರಿಕ ಶಿಷ್ಟಾಚಾರವನ್ನು ಮಾಡ್ಬೋದಾ, ಕುಟುಂಬ ಪ್ರಬೋಧನೆಯನ್ನು ಮಾಡ್ಬೋದಾ, ಎಲ್ಲ ಸ್ವದೇಶಿ ವಸ್ತುಗಳನ್ನು ನಾವು ಉಪಯೋಗಿಸ್ತೇವೆ ಎಂದು ಪ್ರತಿಜ್ಞೆಯನ್ನು ಮಾಡ್ಬೋದಾ? ಆಗ ನಾವು ಕೂಡ ಈ ದೇಶಕ್ಕೆ ಏನು ಶ್ರೀರಾಮ ಹೇಳಿದಲ್ಲ, ತಾಯಿಯ ಋಣ ಅಂತ ಹೇಳಿದಲ್ಲ, ಅದನ್ನು ಸಲ್ಲಿಸುವ ಒಂದು ಕಾಲ ನಮಗೆ ಬಂದಿದೆ. ನಾವೆಲ್ಲರೂ ಇವತ್ತು ಬಿಳಿ ಅಂಗಿ ಹಾಕಿ, ನಾನು ನೋಡಿದ ಎಷ್ಟು ರೀತಿಯ ಕಾರುಗಳು, ಎಷ್ಟು ರೀತಿಯ ಮೊಬೈಲ್ಗಳು, ಎಷ್ಟು ರೀತಿಯ ಡ್ರೆಸ್ಗಳು ಇದು ಕೊಡಬೇಕಿದ್ರೆ ಆ ಭಗತ್ ಸಿಂಗ್ನಂತ ಸಾವಿರ ಜನ, ಡಾಕ್ಟರ್ ಜಿ ಅಂತ ಸಾವಿರ ಜನ ದೇಶಕ್ಕೋಸ್ಕರ ಜೀವನವನ್ನೇ ಮುಡುಪಾಗುತ್ತಾ ಫಲರೂಪವಾಗಿ ಇದು ಸಾಧ್ಯ ಆಗಿದೆ. ಈ ದೇಶವನ್ನ ಜಗತ್ತಿನಲ್ಲಿ 1ನೇ ರಾಷ್ಟ್ರವಾಗಿ, ಜಗತ್ತು ಶಾಶ್ವತವಾಗಿ ಶಾಂತಿಯಾಗಿ ಉಳಿಬೇಕು ಅಂತ ಹೇಳಿದ್ರೆ ಈ ದೇಶ ಸಶಕ್ತ ಆಗಬೇಕು. ಈ ದೇಶ ಸಶಕ್ತ ಆಗಬೇಕಿದ್ರೆ ಹಿಂದೂ ಸಮಾಜ ಸಶಕ್ತ ಆಗಬೇಕು. ಹಿಂದೂ ಸಮಾಜ ಸಶಕ್ತ ಆಗಬೇಕಿದ್ರೆ ನಾನು ಒನ್ವೆಯಲ್ಲಿ ಹೇಳಿದೆ, ಒನ್ವೆ ನಾನು ಹೇಳ್ತಾ ಹೋದೆ, ಆದರೆ ನಿಮ್ಮ ಕಡೆಯಿಂದ ಬರಬೇಕಲ್ಲ. ಅದು ನಾನು ಮಾತ್ರ ಹೇಳಿದ್ರೆ ಸಾಕ, ಆಗುವುದಿಲ್ಲ ಅಲ್ವಾ? 2 ಕಡೆಯನ್ನು ಹೇಳಬೇಕು. ನಾನು ಘೋಷಣೆಯನ್ನು ಹೇಳ್ತೇನೆ, ತಾವೆಲ್ಲ ಅದಕ್ಕೆ ಧ್ವನಿಗೂಡಿಸಬೇಕು. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಎಲ್ಲರೂ ಹೇಳಲಿಲ್ಲ, ಮನ ಮುಟ್ಟುವಂತೆ ಹೇಳಬೇಕು, ಎದೆ ಉಬ್ಬಿಸಿ ಹೇಳಬೇಕು, 2 ಕೈ ಎತ್ತಿ ಹೇಳಬೇಕು, ತಲೆಗೆ ಹೋಗಬೇಕು. ಸಮುದ್ರದ ನೀರು 1 ಫೀಟ್ ಎತ್ತರ ಬರಬೇಕು, ಅಲೆಗಳ ಎತ್ತರ ಬರಬೇಕು, ಇಡೀ ದೇಶ ಕಂಪನ ಆಗಬೇಕು. ಆ ದೃಷ್ಟಿಯಲ್ಲಿ ಈ ಘೋಷಣೆಯನ್ನು ಹೇಳಿದರೆ ಮಾತ್ರ ಪಂಚ ಏನು ಸಂಘ ಇವತ್ತು ಹೇಳ್ತಾ ಇದೆ ಅದನ್ನು ನಾವು ಒಪ್ಪಿಕೊಂಡಿದ್ದೇವೆ, ನಾವು ಮಾಡ್ತೇವೆ ಅಂತ ಹೇಳ್ತಕ್ಕಂಥ ಸಂದೇಶ ಇವತ್ತು ಜನಗಳಿಗೆ, ಸಮಾಜಕ್ಕೆ ಹೋಗಬಹುದು. ಜೈ ಶ್ರೀರಾಮ್, ಜೈ ಶ್ರೀಕೃಷ್ಣ, ಗೋ ಮಾತಾ ಕೆ ವಂದೇ ವಂದೇ. ರಾಣಿ ಅಬ್ಬಕ್ಕನಿಗೆ, ರಾಣಿ ಅಬ್ಬಕ್ಕನಿಗೆ. बोलो भारत माता के। धन्यवाद।